ಇನ್ನು ಬಾಗಲಕೋಟೆಯ ಕ್ಷೇತ್ರದಲ್ಲೂ ಕೂಡ ಕಡಿಮೆ ಪ್ರಮಾಣದ ಮತದಾನ ಆಗ್ಬಿಟ್ಟಿದೆ. ಅಷ್ಟೇನು ಬಿರುಸಾಗಿರಲಿಲ್ಲ. ನೋಡಿ, ಸೇಮ್ ಟು ಸೇಮ್ ಇದೆ ಬಾಗಲಕೋಟೆ ಮತ್ತು ದಾವಣಗೆರೆಯ ಮತದಾನ ಪ್ರಮಾಣ. ಉಪಚುನಾವಣೆಯಲ್ಲಿ ಇದುವರೆಗೆ 63.04% ಮತದಾನ ಬಾಗಲಕೋಟೆಯಲ್ಲಾಗಿರೋದು. 2023ರ ಚುನಾವಣೆಯಲ್ಲಿ 69% ಆಗಿತ್ತು. ಅದರ ನೆಕ್ ಟು ನೆಕ್ ಫೈಟ್ ನಿದ್ದಂತ ಕ್ಷೇತ್ರ ಇದು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಉಪಚುನಾವಣೆಯಲ್ಲಿ ಮತದಾನ ಪ್ರಭುಗಳು ಬೂತಿಗೆ ಬಂದು ವೋಟ್ ಹಾಕಿದವರ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ನೋಡ್ತಾ ಇದ್ರೆ ಸರಿಸುಮಾರು ಒಂದೇ ಲೆಕ್ಕಾಚಾರದಲ್ಲಿದೆ. 63% 64% ಆಸುಪಾಸಿನಲ್ಲಿ ಮತ ಪ್ರಮಾಣಗಳು ಕಂಡು ಬರ್ತಾ ಇದೆ. 2023ರಲ್ಲಿ ಬಾಗಲಕೋಟೆ ಕ್ಷೇತ್ರ ಏನಿದೆಯಲ್ಲ, ಆಗ ಅಂದ್ರೆ ಈಗ ನಿಧನ ಹೊಂದಿದ್ರಲ್ಲ ಮೇಟಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, ವೀರಣ್ಣ ಚರಂತಿಮಠ ಅವರು ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಆಗ HY ಮೇಟಿ ಅವರು ಗೆಲುವನ್ನ ಕಂಡುಕೊಳ್ತಾರೆ. ಅದು ಕೂಡ ಅತ್ಯಂತ ಕಡಿಮೆ ಮತಗಳ ಅಂತರದಲ್ಲಿ, ಸುಮಾರು ಒಂದು 6,000 ಮತಗಳ ಅಂತರದಲ್ಲಿ ಗೆಲುವನ್ನ ಕಂಡುಕೊಳ್ತಾರೆ. ಸಿಕ್ಕಾಪಟ್ಟೆ ಟೈಟ್ ಫೈಟ್ ಇತ್ತು. ಬಟ್ ಈ ಬಾರಿ HY ಮೇಟಿಯವರ ನಿಧನದಿಂದಾಗಿ ಅವರ ಪುತ್ರ ಉಮೇಶ್ ಮೇಟಿಯವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡ್ತಾರೆ. ಆರಂಭಿಕವಾಗಿ ಕೌಟುಂಬಿಕ ಜಗಳಗಳಿರುತ್ತೆ. ನಂತರ ಉಮೇಶ್ ಮೇಟಿಯವರು ಅಖಾಡಕ್ಕೆ ಇಳಿದ್ರು. ಬಿಜೆಪಿಯಿಂದ ಈ ಹಿಂದೆ ಶಾಸಕರಾಗಿದ್ದಂಥವರು ಆ ಒಂದು ದೊಡ್ಡ ಮಟ್ಟದ ಅಲೆ ಕೂಡ ಇತ್ತು. ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಕೊಟ್ಟರು, ಯಾವುದೇ ಗೊಂದಲಗಳಿರಲಿಲ್ಲ. ಬಟ್ ಇವತ್ತು ಮತದಾನ ಪ್ರಕ್ರಿಯೆಗಳು ಕೂಡ ಸಾಕ್ತು. ಸಿಕ್ಕಾಪಟ್ಟೆ ಫೈಟ್ ಇತ್ತು. ಒಂದಿಷ್ಟು ಕ್ಷೇತ್ರಗಳಲ್ಲಿ ಹಣ ಕೊಟ್ಟರು ಅನ್ನೋ ಆರೋಪಗಳು ಬಂತು. ಕಾಂಗ್ರೆಸ್ನವರೇ ಹಣ ಕೊಟ್ಟರು ಅಂತ ಒಂದಿಷ್ಟು ಜನ ಮಾತನಾಡಿರೋ ವಿಡಿಯೋ ವೈರಲ್ ಆಯಿತು. ಕೆಲ ಮತಗಟ್ಟೆಯಲ್ಲಿ EVM ಕೂಡ ಕೆಟ್ಟು ಹೋಗಿ ನಂತರ ಅದನ್ನ ಸರಿ ಮಾಡೋ ಕೆಲಸಗಳಾಯಿತು. ಹೀಗೆ ಈ ಸಣ್ಣ ಪುಟ್ಟ ಗೊಂದಲಗಳು ಸರ್ವೇ ಸಾಮಾನ್ಯ. ಬಟ್ ಮತದಾನ ಪ್ರಕ್ರಿಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದ್ರೆ ಆ ಚುನಾವಣೆಯ ಕಾವು ಅತಿ ಹೆಚ್ಚಿತ್ತು ಅನ್ನೋದು ಅರ್ಥ. ಬಟ್ ಸದ್ಯ ಈವರೆಗೂ ಸಿಕ್ಕಿರುವ ಅಂಕಿಅಂಶಗಳ ಪ್ರಕಾರ 63% 64% ಅಷ್ಟು ಮತದಾನದ ಪ್ರಮಾಣ ಆಗಿದೆ. ಅಷ್ಟು ಪರ್ಸೆಂಟೇಜ್ ಜನ ಮಾತ್ರ ಆ ಕ್ಷೇತ್ರದ ಮತದಾನ ಪ್ರಭುಗಳು ಬಂದು ವೋಟ್ ಹಾಕಿದ್ದಾರೆ. ನೋಡಿ, ಕಡಿಮೆನೇ ಇದು. ಕಳೆದ ಬಾರಿ ಲೆಕ್ಕಾಚಾರ ಹಾಕಿದ್ರೆ ಅಂದ್ರೆ 23ರ ಚುನಾವಣೆಗೆ ನಾವು ತುಲನೆ ಮಾಡಿ ನೋಡ್ಕೊಂಡ್ರೆ ಕಡಿಮೆನೇ ಇದೆ. 5% ಅಷ್ಟು ಕುಸಿತ ಕಾಳ್ತಾ ಇದೆ. ಅಂದ್ರೆ ಬೈ ಎಲೆಕ್ಷನ್ ಅಂದ ತಕ್ಷಣ ಕಾವು ಹೆಚ್ಚಿರುತ್ತೆ. ಆದ್ರೆ ಈ ಬಾರಿ ಎಲ್ಲೋ ನಿರುತ್ಸಾಹವನ್ನ ತೋರಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಿದೆ. ಬಟ್ ಈ ನಿರುತ್ಸಾಹದ ನಡುವೆ ಬಾಗಲಕೋಟೆ ಬಗ್ಗೆ ನಾವು ಹೇಳೋದಾದ್ರೆ ಕಳೆದ ಬಾರಿನೇ 6,000ಗಳ ಅಂತರದಲ್ಲಿ ಗೆಲುವನ್ನ ಕಂಡುಕೊಂಡಿದ್ರು. ಬಟ್ ಈ ಬಾರಿ ಅವರ ಪುತ್ರ ಉಮೇಶ್ ಮೇಟಿಯವರು ಅಖಾಡದಲ್ಲಿದ್ದಾರೆ. ತಂದೆಯ ಸಾವಿನ ಅನುಕಂಪದ ವಿಚಾರಗಳಿದೆ. ಇವೆಲ್ಲವನ್ನ ನಿರೀಕ್ಷಿಸಬೇಕು. ಮತದಾನ ಪ್ರಭುಗಳ ಅಂತಿಮ ನಾಡಿ ಮಿಡಿತ ಏನಾಗಿತ್ತು ಅನ್ನೋದನ್ನ ಮೇ 4ಕ್ಕೆ ಉತ್ತರ ಕೊಡುತ್ತೆ. ಈ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನಾವು ಈವರೆಗೂ ಲೆಕ್ಕಾಚಾರ ಹಾಕ್ತಾ ಇದ್ವಿ ಎಷ್ಟು ಪ್ರಮಾಣದ ಮತದಾನ ಆಯಿತು ಅಂತಂದ್ರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ. ಏನ್ ಕಾರಣ ಆಗಿರಬಹುದು? ಬೈ ಎಲೆಕ್ಷನ್ ಅಂತ ಸ್ವಲ್ಪ ನಿರುತ್ಸಾಹಗಳು ಜಾಸ್ತಿ ಆಯ್ತಾ, ಅಥವಾ ಬೇಡವೇ ಬೇಡ ಯಾರಿಗೂ ಓಟ್ ಹಾಕೋದಿಲ್ಲ ಅನ್ನೋ ಸಿಚುವೇಶನ್ ಬಂದ್ಬಿಟ್ರಾ ಅಂತ? ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್. ಅಖಿಲೇಶ್, ಖಂಡಿತ ಇಂದು ಪ್ರಮುಖವಾಗಿ ರಾಜ್ಯದಲ್ಲಿ ಏನು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಏನಿತ್ತು, ಆ ಒಂದು ಉಪಚುನಾವಣೆಯಲ್ಲಿ ಅಲ್ಲಿನ ಮತದಾರ ಬಂಧುಗಳು ಏನು ಪ್ರಮುಖವಾಗಿ ಆ ಒಂದು ಮತವನ್ನ ಹಾಕಿಸುವಂತ ವಿಚಾರವಾಗಿ ನೀರಸವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅದರಲ್ಲೂ ಕೂಡ ಇಂದು ಮುಂಜಾನೆಯಿಂದನೇ ಏನು 7 ಗಂಟೆಯಿಂದ ಶುರುವಾಗಿರ್ತಕ್ಕಂತ ಏನು ಚುನಾವಣೆ ಪ್ರಕ್ರಿಯೆ ಈಗ ಅಂತ್ಯ ಆಗಿದೆ. ಆದ್ರೆ 5 ಗಂಟೆವರೆಗೂ ನಾವು ನೋಡೋದಾದ್ರೆ ಸುಮಾರು 63.04% ಮಾತ್ರ ಮತದಾನ ಆಗಿದೆ. ಅಂದ್ರೆ ಕಳೆದ 2023ರ ಚುನಾವಣೆಯಲ್ಲಿ ನಾವು ಲೆಕ್ಕಾಚಾರ ಹಾಕೋದಾದ್ರೆ 69.40% ಮತದಾನ ಆಗಿತ್ತು. ಆದ್ರೆ ಈ ಬಾರಿ ಕೇವಲ 63%ಗೆ ಇಲ್ದಿರುವಂತದ್ದು ಎಷ್ಟರ ಮಟ್ಟಿಗೆ ಜನರು ಇಲ್ಲಿ ಉತ್ಸಾಹ ತೋರಿದ್ದಾರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗಿತ್ತು. ಬಿಜೆಪಿ ನಾಯಕರು ಪ್ರಮುಖವಾಗಿ ಆಡಳಿತ ವಿರೋಧಿಗಳನ್ನ ಇಟ್ಕೊಂಡು ಮುಂದೆ ಹೋಗಿದ್ರು. ಇದೆರಡಕ್ಕೂ ಕೂಡ ಜನರು ಯಾಕೆ ಈ ಬಾರಿ ನಿರಸ ಪ್ರಕ್ರಿಯೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಳುವಂತ ದಿನಕ್ಕೆ ಹೋಗ್ಬೇಕಾದ್ರೆ ಅದು ಮೇ 4ನೇ ತಾರೀಕು ಕಾಯ್ಲೇಬೇಕಾಗುತ್ತೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಬಹಳ ಕಡಿಮೆಯಾಗಿರುವಂತ
ಒಂದು ಮತನ ಇಲ್ಲಿ ನಮ್ಮ ಗಮನಕ್ಕೆ ಬರ್ತಿದೆ. ಅದ್ರಲ್ಲೂ ಕೂಡ 2023 ಚುನಾವಣೆಯಲ್ಲಿ ನಾವು ನೋಡೋದಾದ್ರೆ 69.39% ಮತದಾನ ಆಗಿತ್ತು. ಆದ್ರೆ ಇಲ್ಲಿವರೆಗೂ ಅಂದ್ರೆ ಇವತ್ತಿನ ದಿನ 63.04% ಮತದಾನ ಆಗಿದೆ. ಅದರಲ್ಲೂ ಕೂಡ ಅಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಅಲ್ಲಿಯೇ ಒಂದಷ್ಟು ಗೊಂದಲಾತ್ಮಕ ಬೆಳವಣಿಗೆ ಕೂಡ ಕೇಳಿ ಬಂದಿತ್ತು. ಅದನ್ನ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯರು ಒಂದಲ್ಲ ಎರಡದಿಲ್ಲ ಬರೋಬ್ಬರಿ 6 ದಿನಗಳ ಕಾಲ ಅಲ್ಲೇ ಇದ್ದು ಪ್ರಚಾರವನ್ನ ಮಾಡಿದ್ರು. ಇದೇ ಒಂದು ಬೆಳವಣಿಗೆ ಕೂಡ ದಾವಣಗೆರೆ ಕೂಡ ಏರ್ಪಟ್ಟಿತ್ತು. ದಾವಣಗೆರೆ ಕೂಡ ಅಲ್ಪಸಂಖ್ಯಾತರ ಒಂದು ಅಸಮಾಧಾನಕ್ಕೆ ಗುರಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲೊಂದ್ ಕಡೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲವೂ ಎಡವಿದ್ರ ಅಥವಾ ಅಲ್ಲಿನ ಸ್ಥಳೀಯ ಮುಖಂಡರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಯ್ತಾ? ಹೀಗಾಗಿಯೇ ಬೈ ಎಲೆಕ್ಷನ್ ನಲ್ಲಿ ತಮ್ಮ ಒಂದು ಓಟ್ನ ಚಲಾಯಿಸೋದಕ್ಕೆ ಜನರು ಹಿಂದೇಟನ್ನ ಹಾಕಿದ್ರ ಅನ್ನೊಂದು ಪ್ರಶ್ನೆ ಮೂಡ್ತಾ ಇದೆ. ಈಗ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲವೂ ಕೂಡ ಅಂದ್ಕೊಂಡಂತಾದಲ್ಲಿ ಒಂದಷ್ಟು ಜನರು ಈ ಬಾರಿ ತಟಸ್ಥವಾಗಿರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಮಗೆ ಬಿಜೆಪಿ ಬೇಡ, ಕಾಂಗ್ರೆಸ್ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ. ಯಾಕೆಂತಂದ್ರೆ ಈ ಕೊಟ್ಟಿರ್ತಕ್ಕಂಥ ಏನೋ ಸರ್ಕಾರ ಆಡಳಿತಕ್ಕೆ ಬಂದು 3 ವರ್ಷ ಹತ್ತತ್ರ ಆಗ್ತಿದೆ. ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆ ಏನಿದೆ ಮತ್ತು ಗ್ಯಾರಂಟಿ ಯೋಜನೆ ಇದೆ ಅದು ಜನರಿಗೆ ಮುಟ್ಟುವಲ್ಲಿ ಇಲ್ಲಿ ವಿಫಲ ಆಯ್ತಾ ಅನ್ನುವಂತ ಒಂದು ಅಭಿಷೇಕ್ ಹೀಗಾಗಿ ಕಡಿಮೆ ಪ್ರಮಾಣದ ಮತದಾನ ಆಗಿದೆಯಲ್ಲ, ಅಂದ್ರೆ ಈ ಬಾರಿ ಈ ರಿಸಲ್ಟ್ ಮೇಲೆ ನಿರೀಕ್ಷೆ ಹೆಚ್ಚಾಗ್ತಿದೆ, ಇನ್ನಷ್ಟು ಟಫ್ ಇರುತ್ತಾ ಅನ್ನೋದು. ಕಳೆದ ಬಾರಿ ಬಾಗಲಕೋಟೆಯಲ್ಲಿ ಗಮನಿಸಿದಾಗ 5-6 ಸಾವಿರದ ಅಂತರದಲ್ಲಿತ್ತು, ನೆಕ್ ಟು ನೆಕ್ ಇತ್ತು. ಅಂತದ್ದೇ ಸನ್ನಿವೇಶಗಳು ಮತ್ತೆ ಮರುಕಳಿಸಬಹುದಾ ಅಂತ? ಖಂಡಿತ ಅಖಿಲೇಶ್. ಯಾಕಂತಂದ್ರೆ 2023ರಲ್ಲಿ HY ಮೇಟಿ ಸಾಕಷ್ಟು ಒಂದು ಟಫ್ ಇದರಿಂದ ಗೆದ್ದಿದ್ರು. ಆದ್ರೆ ಈ ಬಾರಿ ಕೂಡ ಯಾಕಂತಂದ್ರೆ ಬಿಜೆಪಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ಎಲ್ಲೊಂದ್ ಕಡೆ ಬಾಗಲಕೋಟೆ ಸಾಕಷ್ಟು ಒಂದು ನೆಕ್ ಟು ನೆಕ್ ಫೈಟ್ ವರ್ಗೂ ಈ ಒಂದು ಚುನಾವಣೆಯನ್ನು ಫಲಿತಾಂಶ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಒಂದು ಅಸಮಾಧಾನ ಇದೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ಕೂಡ ಯಾಕಂತಂದ್ರೆ ಬಿಜೆಪಿಯಲ್ಲಿ ಇರ್ತಿರ್ತಕ್ಕಂಥ ಒಂದಷ್ಟು ನಾಯಕರು ಘಟಾನುಘಟಿ ನಾಯಕರು ಕೂಡ ಪ್ರಚಾರ ಮಾಡಿದ್ರು. ಕಾರಣ ಇಷ್ಟೇ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಗ್ಯಾರಂಟಿ ಯೋಜನೆ ಆಗಿರ್ಬೋದು ಮತ್ತು ಆಡಳಿತ ಏನಿರ್ಬೋದು ಅದನ್ನ ಜನರಿಗೆ ತೋರಿಸುವಂತ ನಿಟ್ಟಿನಲ್ಲಿ ಅಂದ್ರೆ ರಾಜ್ಯದಲ್ಲಿ ಆಡಳಿತ ವಿರೋಧಿ ಇದೆ ಅನ್ನುವಂತ ಸಾಬೀತು ಪಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಅಲ್ಲೇ ಬಿಡು ಬಿಟ್ಟಿದ್ರು. ಆದ್ರೆ ಯಾವಾಗ ಅಲ್ಪಸಂಖ್ಯಾತರ ಸಮುದಾಯನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಕಾಂಗ್ರೆಸ್ ಪಕ್ಷದಿಂದ ಆಯ್ತು, ಆಗ ಬಿಜೆಪಿ ಕೂಡ ಎಲ್ಲೊಂದ್ ಕಡೆ ಇದು ನಮ್ಮ ಕ್ಷೇತ್ರಕ್ಕೂ ಕೂಡ ತಪ್ಪೋಗುವಂತ ಒಂದು ಸಾಧ್ಯತೆ ಇರುವಂತ ಒಂದು ಆತಂಕ ಕೂಡ ಅವ್ರಿಗೆ ಕಾಡ್ತಾ ಇದೆ. ಹೀಗಾಗಿಯೇ ಅವರ ಒಂದು ಘಟಾನುಘಟಿ ನಾಯಕರು ಲೈಕ್ BS ಯಡಿಯೂರಪ್ಪ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಎಲ್ಲೂ ಕೂಡ ಪ್ರಚಾರಕ್ಕೆ ಮಾಡಿದ್ರು. ಯಾಕಂತಂದ್ರೆ ಬಿಜೆಪಿಗೆ 2 ಕ್ಷೇತ್ರನ ಗೆಲ್ಲುವಂತ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ ಒಂದು ಕಡೆ BY ವಿಜಯನ ಒಂದು ಅಸ್ತಿತ್ವ ಮತ್ತು ಬಿಜೆಪಿಲಿ ಇರ್ತಕ್ಕಂಥ 1 ಮನೆ 3 ಬಾಗಿಲು ಅಂತ ಒಂದು ಪರಿಸರವನ್ನ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಈ ಒಂದು ಬೈ ಎಲೆಕ್ಷನ್ ಬಿಜೆಪಿಗೆ ಅತ್ಯಂತ ಪ್ರಮುಖವಾಗಿರುತ್ತೆ. ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಕೂಡ ಯಾಕಂತಂದ್ರೆ ಪವರ್ ಶೇರಿಂಗ್ ವಿಚಾರವಾಗಿ ಈಗಾಗಲೇ ಶಾಸಕರು ಕೂಡ ಅಪಸ್ವರ ಎತ್ತುತ್ತಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯರು ತಮ್ಮ ಒಂದು ಅಸ್ತಿತ್ವನ ಸಾಬೀತುಪಡಿಸಬೇಕೆಂಬ ಒಂದು ಅನಿವಾರ್ಯತೆ ಇದ್ರೆ ಈ ಒಂದು ಬೈ ಎಲೆಕ್ಷನ್ 2 ಕೂಡ ಗೆಲ್ಲೇಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಕೂಡ DCM DK ಶಿವಕುಮಾರ್ ಯಾಕಂತಂದ್ರೆ ದಾವಣಗೆರೆ ದಕ್ಷಿಣ ವಿಚಾರವಾಗಿ DK ಶಿವಕುಮಾರ್ ಅತ್ಯಂತ ಖುದ್ದಾಗಿ ಅವರು ಟಿಕೆಟ್ ನ ಕೊಡಿಸಿದ್ರು. ಹೀಗಾಗಿ ದಾವಣಗೆರೆ ದಕ್ಷಿಣ ಸೋತಿದ್ದೆ ಆದಲ್ಲಿ ಅದು DK ಶಿವಕುಮಾರ್ ಮುಂದಿನ ಒಂದು CM ಆಗ್ಬೇಕೆಂಬ ಒಂದು ಲೆಕ್ಕಾಚಾರಕ್ಕೆ ಭಾರಿ ಒಂದು ಪೆಟ್ಟು ಬೀಳುತ್ತೆ. ಹೀಗಾಗಿಯೇ ಇಬ್ಬರು ಪಕ್ಷದ ನಾಯಕರಿಗೂ ಕೂಡ ಈ ಒಂದು ಬೈ ಎಲೆಕ್ಷನ್ ಅತ್ಯಂತ ಮಹತ್ವದಾಗಿರುತ್ತೆ. ಯಾರಿಗೆ ಸಿಹಿ ಯಾಹಿ ಕೈಗೆ ಅನ್ನುವಂತ ಒಂದು ವಿಚಾರಕ್ಕೆ ಮತದಾರ ಪ್ರಭುಗಳು ಮೇ 4ನೇ ತಾರೀಕು ಉತ್ತರ ಕೊಟ್ಟಿದ್ದಾರೆ. ಯಾರಿಗೆ ಸ್ಪಷ್ಟ ಬಹುಮತ ಬರುತ್ತೆ, ಯಾರಿಗೆ ಒಂದು ಅಧಿಕಾರ ಸಿಗುತ್ತೆ ಅನ್ನೋದು ಕೂಡ ನಾವು ಆ ಒಂದು ಪ್ರಶ್ನೆಗೆ ಮೇ 4ನೇ ತಾರೀಕು ಉತ್ತರವನ್ನ ಕಂಡುಕೊಳ್ಬೇಕಾಗುತ್ತೆ ಅಖಿಲೇಶ್. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ